ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕಾರ್ತಿಕ ಮಾಸದಲ್ಲಿ ಹಚ್ಚುವಂತಹ 365 ಬತ್ತಿಯ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಮತ್ತು ಅದ್ರ ಮಹತ್ವನ ತಿಳಿಸ್ತಾ ಇದ್ದೀನಿ. ಯಾಕೆ ನಾವು ಕಾರ್ತಿಕ ಮಾಸದಲ್ಲಿ 365 ಬತ್ತಿಯ ದೀಪನ ಹಚ್ಚಬೇಕು ಅಂತ ಅಂದರೆ, ವರ್ಷವಿಡೀ ನಾವು ಪ್ರತಿದಿನ ದೀಪನ ಹಚ್ಚಿರೋದಕ್ಕಾಗೋದಿಲ್ಲ. ಈ ದೋಷ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಅಥವಾ ನಾವು ಯಾವುದಾದ್ರೂ ದೇವ್ರಿಗೆ ಹರಕೆ ಮಾಡ್ಕೊಂಡಿರ್ತೀವಿ, ಆ ಹರಕೆ ನಾವು ತೀರಿಸಿರೋದಿಲ್ಲ, ಮರ್ತಿರ್ತೀವಿ, ಜನರಿಗೆ ಮಾತನ್ನ ಕೊಟ್ಟು ಮಾತನ್ನ ಮರ್ತಿರ್ತೀವಿ. ಈ ದೋಷಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕಾಗಿ ಕಾರ್ತಿಕ ಮಾಸದಲ್ಲಿ 365 ಬತ್ತಿಯ ದೀಪಾರಾಧನೆಯನ್ನು ಮಾಡ್ತೀವಿ. ಈ 365 ಬತ್ತಿಯ ದೀಪವನ್ನು ನಾವು ಶಿವನ ಆಲಯ ಅಥವಾ ವಿಷ್ಣು ಆಲಯದಲ್ಲಿ ಹಚ್ಚಬಹುದು, ಅಥವಾ ತುಳಸಿ ಕಟ್ಟೆ ಮುಂದೆ, ಮನೆ ಮುಂದೆ ಇರುವಂತಹ ತುಳಸಿ ಕಟ್ಟೆ ಮುಂದೆ ಆದ್ರೂ ಹಚ್ಚಬಹುದು. ಈ ದೀಪ ಹಚ್ಚೋದಕ್ಕೆ ಶುಭ ಸಮಯ ಅಂತ ಅಂದರೆ, ಕಾರ್ತಿಕ ಹುಣ್ಣಿಮೆಯಲ್ಲಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ನೀವು ಹಚ್ಚಬಹುದು, ಅಥವಾ ಸಾಯಂಕಾಲ ಗೋಧೂಳಿ ಸಮಯದಲ್ಲಾದರೂ ಈ ದೀಪನ ಹಚ್ಚಬಹುದು. ಇವತ್ತು ನವೆಂಬರ್ 5 ಕಾರ್ತಿಕ ಹುಣ್ಣಿಮೆಯ ದಿನ. ಬ್ರಾಹ್ಮಿ ಮುಹೂರ್ತದಲ್ಲೇ ನಾನು ತುಳಸಿ ಕಟ್ಟೆ ಮುಂದೆ ಈ ಒಂದು 365 ಬತ್ತಿಯ ದೀಪವನ್ನು ಹಚ್ತಾ ಇದ್ದೀನಿ. ಮೊದಲು ನಾನು ಬಾಳೆ ಎಲೆ ಮೇಲೆ ಅಕ್ಕಿಯನ್ನು ಹಾಕೊಂಡೆ, 1 ಲೋಟ ಅಳತೆಯ ಅಕ್ಕಿಯನ್ನು ಹಾಕೊಂಡು ಓಂ ಅಂತ ಬರ್ಕೊಂಡಿದ್ದೀನಿ. ನಂತರ ಇಲ್ಲಿ ಸ್ವಲ್ಪ ಅರಿಶಿನ ಕುಂಕುಮನ ಇಟ್ಕೊಂಡಿದ್ದೀನಿ. ಮತ್ತೆ ನಾನಿಲ್ಲಿ ಒಂದು ದೀಪದ ಮೇಲೆ ಇನ್ನೊಂದು ದೀಪನ ಇಟ್ಟು 365 ಬತ್ತಿಯ ದೀಪನ ಹಚ್ತಾ ಇದ್ದೀನಿ. ಒಂದು ದೀಪ ಇಡಬಾರ್ದು ಅಂತ ಹೇಳ್ತಾರೆ, 2 ದೀಪನ ಇಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ರೀತಿ ಮಾಡ್ತಿದ್ದೀನಿ. ದೀಪನ ನಾನು ಅರಿಶಿನ ಮತ್ತು ಕುಂಕುಮದಿಂದ ಅಲಂಕಾರನ ಮಾಡ್ಕೊಂಡಿದ್ದೀನಿ. ದೀಪದ ಪಕ್ಕದಲ್ಲಿ ಎಲೆ ಅಡಿಕೆ ಬಾಳೆಹಣ್ಣನ್ನು ಇಟ್ಟಿದ್ದೀನಿ. ನಂತರ ಒಂದು ಅಚ್ಚು ಬೆಲ್ಲನ ಸಹ ಇಟ್ಟಿದ್ದೀನಿ. ಹೂವಿನಿಂದ ಈ ದೀಪನ ಅಲಂಕಾರ ಮಾಡ್ತಾ ಇದ್ದೀನಿ. ಕಾರ್ತಿಕ ಸೋಮವಾರಗಳಲ್ಲಿ ಅಥವಾ ಕಾರ್ತಿಕ ಹುಣ್ಣಿಮೆಯ ದಿವಸ ಈ 365 ಬತ್ತಿಯ ದೀಪವನ್ನು ಹಚ್ಚಿದರೆ ಸರ್ವಶ್ರೇಷ್ಠ ಅಂತಾನೆ ಹೇಳ್ತಾರೆ. ಈ ದೀಪವನ್ನು ಹಚ್ಚೋದಕ್ಕೆ ನಾವು ಎಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಬಳಸಿ ಹಚ್ಚಬೇಕು. ನಾನಿಲ್ಲಿ ಕೊಬ್ಬರಿ ಎಣ್ಣೆಯಿಂದ ಈ ದೀಪವನ್ನು ಬೆಳಗ್ತಾ ಇದ್ದೀನಿ. ಕಾರ್ತಿಕ ಮಾಸದಲ್ಲಿ ನಾವು ವಿಶೇಷವಾಗಿ ದೀಪಗಳನ್ನ ಹಚ್ತೀವಿ. ಮಣ್ಣಿನ ದೀಪ ಆಗಿರಬಹುದು, ಬೆಲ್ಲದ ದೀಪ, ತೆಂಗಿನಕಾಯಿ ದೀಪ, ಈ ರೀತಿ 365 ಬತ್ತಿಯ ದೀಪವನ್ನು ನಾವು ಕಾರ್ತಿಕ ಮಾಸದಲ್ಲಿ ಹಚ್ತೀವಿ. ಈ ದೀಪವನ್ನು ಮನೆಯಲ್ಲಿ ತುಳಸಿ ಕಟ್ಟೆ ಮುಂದೆ ಆದರೂ ಹಚ್ಚಬಹುದು, ಅಥವಾ ದೇವಸ್ಥಾನಗಳಲ್ಲಿ ಹೋಗಿ, ನೀವು ಶಿವನ ದೇವಸ್ಥಾನ ಅಥವಾ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಈ ದೀಪವನ್ನು ಹಚ್ಚಬಹುದು. ಕಾರ್ತಿಕ ಮಾಸದಲ್ಲಿ ಬರುವಂತಹ ತುಳಸಿ ಹಬ್ಬದಲ್ಲೂ ಸಹ ನೀವು ಈ ದೀಪನ ಹಚ್ಬೋದು. 365 ಬತ್ತಿಯ ದೀಪನ ಹಚ್ಚಬಹುದು. ಈ ದೀಪನ ನಾನೀಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ದೀಪ ಹಚ್ಚೋಕ್ಕಿಂತ ಮುಂಚೆ ಸ್ವಲ್ಪ ಕರ್ಪೂರನ ಪುಡಿ ಮಾಡಿಕೊಂಡು ಈ ಬತ್ತಿಯ ತುದಿಗೆ ಹಚ್ತಾ ಇದ್ದೀನಿ. ಯಾಕಪ್ಪ ಅಂತ ಅಂದರೆ ಬೇಗ ಹತ್ಕೊಳ್ಳಿ ಮತ್ತು ಚೆನ್ನಾಗಿ ಉರಿಲಿ ಅನ್ನೋ ಒಂದು ಕಾರಣಕ್ಕೆ. ದೀಪನ ಹಚ್ಚಬೇಕಾದ್ರೆ ನಾವು ಏಕ ಆರತಿ ಅಥವಾ ಗಂಧದ ಕಡ್ಡಿಯಿಂದ ದೀಪನ ಹಚ್ಚಬೇಕಾಗತ್ತೆ. ದೀಪ ಹಚ್ಚಬೇಕಾದ್ರೆ ಹೇಳುವಂತಹ ಮಂತ್ರ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಾಂ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ಅಂತ ಹೇಳಿ ದೀಪನ ಹಚ್ಚಬೇಕು. ನೋಡಿದ್ರಲ್ವಾ ಸ್ನೇಹಿತರೆ, ಕಾರ್ತಿಕ ಮಾಸದಲ್ಲಿ ಯಾವತ್ತು ನಾವು 365 ಬತ್ತಿಯ ದೀಪನ ಹಚ್ಚಬೇಕು, ಎಲ್ಲಿ ಹಚ್ಚಬೇಕು, ಯಾಕೆ ಹಚ್ಚಬೇಕು, ಇದ್ರ ಬಗ್ಗೆ ಎಲ್ಲ ಮಾಹಿತಿನ ತಿಳ್ಕೊಂಡ್ರಲ್ವಾ. ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.